ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೀಸೆಂಟ್ಲಿ ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೆ. ಸಾರಿಗೆ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ. ಸೊ ಡಿಸೆಂಬರ್ 31ನೇ ತಾರೀಕಿಂದ ನಿಮಗೆ ಯಾವುದೇ ರೀತಿಯ ಬಸ್ಗಳು ಸಿಗೋದಿಲ್ಲ. KSRTC, BMTC ಆಗಿರಬಹುದು, ವಾಯುವ್ಯ, ಈಶಾನ್ಯ ಕರ್ನಾಟಕ ಯಾವುದೇ ಬಸ್ಗಳು ನಿಮಗೆ ಡಿಸೆಂಬರ್ 31 ಅಂದರೆ ಇವತ್ತಿಂದ ಬಸ್ಗಳು ಸಿಗೋದಿಲ್ಲ ಅಂತ. ಸೊ ಹಾಗಿದ್ರೆ ಇವತ್ತು ಬಸ್ಗಳು ಇರುತ್ತಾ ಇರೋದಿಲ್ವಾ? ಸಾರಿಗೆ ಮುಷ್ಕರ ಎಲ್ಲಿವರೆಗೂ ಬಂದು ತಲುಪಿದೆ? ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತಿದ್ರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ದಿವ್ಯಾ ಆನಂದ್ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನೀಡ್ತಾ ಇರ್ತೀನಿ. ನಿಮಗೆ ಒಂದು 3-4 ದಿನಗಳ ಹಿಂದೆ ಒಂದು ವಿಷಯ ಬಂದಿತ್ತು. ಏನಪ್ಪ ಅಂದರೆ ನೋಡಿ, ಕರ್ನಾಟಕದಲ್ಲಿ ಸಾರಿಗೆ ನೌಕರರು ಅಂದರೆ BMTC ಕಂಡಕ್ಟರ್ ಆಗಿರಬಹುದು, ಡ್ರೈವರ್ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವರ್ಕರ್ಸ್ ಆಗಿರಬಹುದು, ಡಿಸೆಂಬರ್ 30 ಮಧ್ಯರಾತ್ರಿಯಿಂದನೇ ನಾವು ಬಸ್ ಮುಷ್ಕರನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮಗೆ ಬಸ್ಗಳು ಸಿಗೋದಿಲ್ಲ, ನಾವು ಬಸ್ ಓಡಿಸೋದಿಲ್ಲ, ಬಸ್ಗಳು ರೋಡ್ಗೆ ಇಳಿಯೋದಿಲ್ಲ. ಎಸ್ಮಾ ಜಾರಿ ಮಾಡಿದ್ರು ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ, ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ ಅಂತ ಸಾರಿಗೆ ನೌಕರರು ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರು. ಒಟ್ಟು 5 ಬೇಡಿಕೆಗಳು ಏನಿದ್ದು ಅಂದರೆ 1.15 ಲಕ್ಷ ಅಂದರೆ 1,15,00,000 ಸಾರಿಗೆ ನೌಕರರ ವೇತನವನ್ನು ನೀವು 25% ಜಾಸ್ತಿ ಮಾಡಬೇಕು. ಜೊತೆಗೆ 38 ತಿಂಗಳ ಅಂದರೆ 2.5 ವರ್ಷಗಳ ನೀವು ಅರಿಯರ್ಸ್ ಅಮೌಂಟ್ನ ಕೊಡಬೇಕು. 1,750 ಕೋಟಿ ಬಿಡುಗಡೆ ಮಾಡಬೇಕು. EPF ಹಣ ನೀವು ರಿಲೀಸ್ ಮಾಡಬೇಕು. 2,792 ಕೋಟಿ ಇದೆ. ಶಕ್ತಿ ಯೋಜನೆಯಿಂದ 1,000 ಕೋಟಿ ಹಣ ಬಾಕಿ ಬರೋದಿದೆ, ಅದನ್ನು ಬಿಡುಗಡೆ ಮಾಡಿ. ಅದ್ರ ಜೊತೆಗೆ ಕೊನೆಯದಾಗಿ ಇನ್ನೊಂದು ಮುಖ್ಯವಾದಿತ್ತಂದರೆ ಗ್ರ್ಯಾಚ್ಯುಟಿ ಹಣ ಕೂಡ 399 ಕೋಟಿ ಹಣ ಬಾಕಿ ಇದೆ. ಇದನ್ನೆಲ್ಲ ಬಿಡುಗಡೆ ಮಾಡಲೇಬೇಕು. ಇಲ್ಲಾಂದರೆ ನಾವು ಅನಿರ್ದಿಷ್ಟಾವಧಿವರೆಗೆ ಅಂದರೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಅಷ್ಟು ದಿನ ನಾವು ಬಸ್ ಮುಷ್ಕರನ ಮಾಡ್ತೀವಿ ಅಂತ ಹೇಳಿದರು. ಫೈನಲಿ ಇವಾಗ ಬಸ್ಗಳು ಮುಷ್ಕರ ಆಗಿದೆಯಾ, ಇವತ್ತಿರುತ್ತಾ ಬಸ್ಗಳು ಇರೋದಿಲ್ವಾ ಅಂತ ನೋಡೋದಾದರೆ ನೋಡಿ, ಇದ್ರ ಬಗ್ಗೆ ನಮ್ಮ CM ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಭಾನುವಾರ ಇದ್ರ ಬಗ್ಗೆ ಒಂದು ಮೀಟಿಂಗ್ ಆಗಿದೆ. ನೋಡಿ, ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಭಾನುವಾರ ಸಾರಿಗೆ ಸಚಿವರು ನಮ್ಮ ರಾಮಲಿಂಗಾರೆಡ್ಡಿ ಅವರು ಮತ್ತು ಸಾರಿಗೆ ಇಲಾಖೆಯ ನಿಗಮಗಳಿರ್ತಾರಲ್ಲ, ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಸಭೆನ ಮಾಡಿದ್ದಾರೆ. ಸೊ ಅದರಲ್ಲಿ ಸಾರಿಗೆ ನೌಕರರು ಒಟ್ಟು 13 ಬೇಡಿಕೆಗಳನ್ನ ಇಟ್ಟಿದ್ರಲ್ವಾ, ಆ ಎಲ್ಲ ಬೇಡಿಕೆಗಳನ್ನ ಅವರು ಸಮಾಲೋಚನೆ ಮಾಡಿದ್ದಾರೆ. ಪರಿಹಾರ ಮಾಡೋ ಕಾರ್ಯಕ್ಕೂ ಕೂಡ ನಮ್ಮ ಸರ್ಕಾರ ಸಿದ್ಧ ಇದ್ದು, ಸಾರಿಗೆ ನೌಕರರ ಮುಷ್ಕರ ಸದ್ಯಕ್ಕೆ ನೀವು ಕೈ ಬಿಡಿ, ನಿಮಗೆ ನಾವು ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಡ್ತೀವಿ. ಈ ಹಿಂದೆ ರಾಜ್ಯ ಸರ್ಕಾರ ಏನಿತ್ತು, ಅವರು ಸುಮಾರು ಅಂದರೆ BJP ಸರ್ಕಾರದಲ್ಲಿ 5,900 ಕೋಟಿಯನ್ನು ಬಾಕಿ ಉಳಿಸ್ಕೊಂಡಿದ್ರು. ಈಗ ಆ 5,900 ಕೋಟಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿದ್ದಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ನಮಗೆ ಕಷ್ಟ ಎಲ್ಲ ಅರ್ಥ ಆಗ್ತಿದೆ, ನೌಕರರ ಕಷ್ಟ ಎಲ್ಲ ನಮಗೆ ಅರ್ಥ ಆಗ್ತಾ ಇದೆ. ಸೊ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ 2,000 ಕೋಟಿ ಹಣನ ಬಿಡುಗಡೆ ಮಾಡಿದೆ. ಮುಂಬರೋ ಬಜೆಟ್ನಲ್ಲಿ ಮಿಕ್ಕಿದ ಹಣಗಳನ್ನ ನಾವು ಬಿಡುಗಡೆ ಮಾಡ್ತೀವಿ. ನೌಕರರ ಹಿತ ಕಾಪಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಏನು ಬೇಕೋ ಅದನ್ನೆಲ್ಲ ಕೂಡ ಮಾಡ್ತೀವಿ. ಸದ್ಯಕ್ಕೆ ನೀವು ಮುಷ್ಕರದಿಂದ ವಾಪಸ್ ಬನ್ನಿ ಅಂತ ಅವರಿಗೆ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಮನಗಂಡ ಸಾರಿಗೆ ಇಲಾಖೆಯ ನಿಗಮಗಳು ಬಸ್ ಮುಷ್ಕರ ಏನಿತ್ತು ಅದನ್ನು ಹಿಂದೆ ಪಡ್ಕೊಂಡಿದ್ದಾರೆ. ಅಂದರೆ ಬಸ್ ಮುಷ್ಕರ ಇರೋದಿಲ್ಲ. ಎಲ್ಲ ರೀತಿಯ ಬಸ್ಗಳು KSRTC, BMTC ಆಗಿರಬಹುದು, NWRTC, ಈಶಾನ್ಯ, ವಾಯುವ್ಯ ಕರ್ನಾಟಕ ಎಲ್ಲ ಬಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಶಾಲಾ ಕಾಲೇಜುಗಳು ಹೋಗೋರಿಗೆ, ಕೆಲಸಕ್ಕೆ ಹೋಗೋರಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ನಮ್ಮ CM ಸಿದ್ದರಾಮಯ್ಯ ಅವರು ನೌಕರರಿಗೆ ಸಕಾರಾತ್ಮಕವಾಗಿ ಅಂದರೆ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಪ್ರಾಬ್ಲಮ್ಸ್ಗಳು ಏನಿದ್ದಾವೆ ಅದನ್ನೆಲ್ಲ ಕೂಡ ನಾವು ಸರಿ ಮಾಡ್ತೀವಿ, ಮುಂದಿನ ಬಜೆಟ್ಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬದ ನಂತರ ಮತ್ತೆ ಇದ್ರ ಬಗ್ಗೆ ಇನ್ನೊಂದು ರೌಂಡು ಚರ್ಚೆ ಮಾಡೋಣ ಅನ್ನೋ ಮಾಹಿತಿ ಕೂಡ ತಿಳಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ಏನಿತ್ತು ಬಸ್ ಮುಷ್ಕರ ಅದು ಸ್ಟಾಪ್ ಆಗಿದೆ. ಎಲ್ಲ ರೀತಿಯ ಬಸ್ಗಳು ಇವತ್ತು ಓಡಾಡುತ್ತೆ. ನೀವು ಊರಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅಥವಾ ಶಾಲಾ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳಿಗೆ, ಕೆಲಸಕ್ಕೆ ಹೋಗೋ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಮತ್ತು ಈಗ ನ್ಯೂ ಇಯರ್ ಬೇರೆ ಹತ್ರ ಇತ್ತು, ವೀಕೆಂಡ್ ಬೇರೆ ಹತ್ರ ಬರ್ತಾ ಇದೆ. ಈ ಟೈಮಲ್ಲಿ ಬಸ್ ಮುಷ್ಕರ ಆಯಿತು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಈಗ ಅದ್ಯಾವುದು ಕೂಡ ಇರೋದಿಲ್ಲ. ಸೊ ಎಂದಿನಂತೆ ಪ್ರಯಾಣಗಳು ನಡೆಯುತ್ತೆ. ಇಷ್ಟು ದಿನ ಯಾವ ರೀತಿ ನೀವು ಓಡಾಡ್ತಿದ್ರೋ ಈಗಲೂ ಕೂಡ ಅದೇ ರೀತಿ ಓಡಾಡ್ಬೋದು. ಕೆಲವ್ರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಹಾಸ್ಪಿಟಲ್ಗೆ ಹೋಗಲೇಬೇಕು ಅಂತ ಇರ್ತಾರೆ, ಅಂಥವರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ಅನ್ಕೊತೀನಿ. ಅಥವಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಯೂಸ್ಫುಲ್ ಆಗಬಹುದು. ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.